ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಸೀತಾಫಲ ಉಪಯೋಗಿಸ್ಕೊಂಡು ಒಂದು ಡೆಸರ್ಟ್ ಹಾಗೆ ಮಿಲ್ಕ್ ಶೇಕ್ ಮಾಡ್ತಿದ್ದೀನಿ. ಸೀತಾಫಲ ಹಣ್ಣು ತಿನ್ನೋದ್ರಿಂದ BP ಕಂಟ್ರೋಲ್ಗೆ ಬರುತ್ತೆ, ಹಾಗೆ ತೂಕ ಕಡಿಮೆ ಮಾಡೋಕ್ಕೂ ಇದು ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾನು ಸೀತಾಫಲದಿಂದ ಇವತ್ತು 2 ಸ್ವೀಟ್ ಮಾಡ್ತಾಯಿದ್ದೀನಿ. ಸೀತಾಫಲ ಇದೆ, ಆಮೇಲೆ 1 ಕಪ್ಪು ಸಕ್ಕರೆ, ಒಂದು ಅರ್ಧ ಲೀಟ್ರು ಹಾಲು, ಇಷ್ಟು ಬೇಕಾಗುತ್ತೆ. ಈಗ ಫಸ್ಟು ಹಾಲನ್ನ ಕಾಯಿಸೋಕಿಡಬೇಕು. ಈಗ ಹಾಲನ್ನ ಕಾಯಕ್ಕಿಟ್ಟಿದ್ದೀವಿ. ಅದು ಚೆನ್ನಾಗಿ ಕಾಯಬೇಕು. ಅರ್ಧ ಲೀಟ್ರ್ ಹಾಲಿರೋದು 1/4 ಲೀಟ್ರ್ ಹಾಲು ಆಗೋವರೆಗೂ ಕುದಿಬೇಕು. ಅಷ್ಟರಲ್ಲಿ ನಾವು ಈಗ ಸೀತಾಫಲ ಇದೆಯಲ್ಲ ಅದನ್ನ ಪಲ್ಪ್ನೆಲ್ಲ ತಕ್ಕೊಳ್ಳೋಣ ಬನ್ನಿ. ಈ ರೀತಿ ಸೀತಾಫಲನ ಪಲ್ಪ್ ತೆಗೆದಿಟ್ಕೋಬೇಕು. ನಾನು ಇವಾಗ 3 ಸೀತಾಫಲನ ಪಲ್ಪ್ ತೆಗೆದಿಟ್ಕೊಂಡಿದ್ದೀನಿ. ಈಗ ಫಸ್ಟು ಮಿಲ್ಕ್ ಶೇಕ್ ಮಾಡೋಣ ಬನ್ನಿ. ಸೀತಾಫಲ ಮಿಲ್ಕ್ ಶೇಕ್. ಈಗ ಮಿಲ್ಕ್ ಶೇಕ್ಗೆ ಫಸ್ಟು 1/4 ಲೀಟ್ರ್ ಹಾಲು ಹಾಕೊಳ್ಳಿ ಮಿಕ್ಸಿ ಜಾರಿಗೆ. 4 ಸ್ಪೂನ್ ಶುಗರ್, 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ. ಇದನ್ನೀಗ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ 1 ಕಪ್ಪು ವೆನಿಲಾ ಐಸ್ ಕ್ರೀಮ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಮಿಲ್ಕ್ ಶೇಕ್ ರೆಡಿ ಆಯಿತು. ನೆಕ್ಸ್ಟು ಡೆಸರ್ಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ 4 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಒಂದು ಸ್ಪೂನು ಏಲಕ್ಕಿ ಪೌಡರ್. ಈ ತೆಗೆದಿಟ್ಟಿದ್ದೀವಲ್ಲ ಪಲ್ಪು ಸೀತಾಫಲದು, ಅದನ್ನು ಆ್ಯಡ್ ಮಾಡಿ. ಒಂದು 4 ಸ್ಪೂನ್ ಹಾಕ್ಕೊಳ್ಳಿ. ಇದೊಂದು 5 ನಿಮಿಷ ಕುದಿಸಿ ಚೆನ್ನಾಗಿ. ಸೀತಾಫಲ ಡೆಸರ್ಟ್ ರೆಡಿ ಆಗಿದೆ. ಇದನ್ನು 1 ಅವರ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಬರೋಣ. ಸೀತಾಫಲ ಡೆಸರ್ಟ್ ಮತ್ತು ಮಿಲ್ಕ್ ಶೇಕ್ ಈಗ ರೆಡಿಯಾಗಿದೆ.